ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರೀತಿಯ ಸಂಕೇತ, ನಿಮ್ಮೆಲ್ಲರ ಆಧಾರದ ಅಭಿಮಾನ, ನಿಮ್ಮದೇ ಆದಂಥ ನಂಬರ್ 1 ಚಾನಲ್ ಮುಖಾಂತರ ನಾನು ಸಯ್ಯದ್ ಅಂತ ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಮಹತ್ವವಾದ ಸುದ್ದಿ ಇವತ್ತು ನೋಡಿ, ನಿಮಗೆಲ್ಲರಿಗೂ ವಿಚಿತ್ರ ಅನಿಸುತ್ತೆ. ಘಟಪ್ರಭಾದಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಆಸ್ತಿ ಹಾಳು ಬಿದ್ದಿದೆ, ಹಾಳಾದ ಕೊಂಪೆಯಾಗಿದೆ. ಇದು ವಿಚಿತ್ರ ಅಲ್ಲವೇ? ಎಲ್ರಿಗೂ ವಿಸ್ಮಯ ಆಗ್ಬೋದು. ಎಲ್ಲಪ್ಪ ಘಟಪ್ರಭಾದ ಸರ್ಕಾರಿ ಆಸ್ತಿ ಕೋಟ್ಯಾಂತರ ರೂಪಾಯಿ ಹಾಳಾಗ್ತಾ ಇದೆ, ಎಲ್ಲಿ ಹಾಳಾಗಿ ಬಿದ್ದಿದೆ? ನೋಡಿ, ಘಟಪ್ರಭಾದಿಂದ 2 ಕಿಲೋಮೀಟರ್ ನಾವು ದುಬ್ದಾಳ್ ಹೋಗುವ ರೋಡಿಗೆ ಹೋದರೆ ಅಲ್ಲಿ ಒಂದು ಬೃಹತ್ ನೀರಾವರಿ ನಿಗಮ ಇದೆ, ಕರ್ನಾಟಕ ನೀರಾವರಿ ನಿಗಮ. ಘಟಪ್ರಭಾ ಎಡದಂಡೆ ಕಾಲುವೆ, ಘಟಪ್ರಭಾ ಎಡದಂಡೆ ಕಾಲುವೆ, ಅದಕ್ಕೆ GLBC ಅಂತಾರೆ. ಬಹಳ ದೊಡ್ಡ ಪ್ರಮುಖ ಯೋಜನೆ ಅದು. 25 ವರ್ಷಗಳ ಹಿಂದೆ 100 ಕೋಟಿ ರೂಪಾಯಿ ಅನುದಾನ ತಂದು ದೊಡ್ಡ ಬೃಹತ್ ನೀರಾವರಿ ಕಾಲುವೆಗಳನ್ನು ಘಟಪ್ರಭಾದಿಂದ ಒಂದು ಡಿವಿಷನ್ ವಿಭಾಗೀಯ ಕಚೇರಿ ನೇಮಕ ಮಾಡಿ ಅಪ್ ಟು ಬೀಳ್ಗಿವರೆಗೆ, ಜಮಖಂಡಿ, ಬೀಳ್ಗಿ, ಮಾಲಿಂಗ್ಪುರ್ವರೆಗೆ ದೊಡ್ಡ ಕಿನಾಲ್ ಹೋಗಿದೆ. ಆ ಕಿನಾಲ್ ಹೋಗುವಾಗ 100 ಕೋಟಿ ರೂಪಾಯಿ ಸರ್ಕಾರದ ಅನುದಾನವಾಗ ಬಂತು. ಆ ಸರ್ಕಾರದ ಅನುದಾನ ಬರುವಾಗ ಆ ಯೋಜನೆಗಳ ಪ್ರಮುಖ ರೂವಾರಿಗಳು ಯಾರು ಇವತ್ತು ನಾನು ಹೇಳಲೇಬೇಕು. ಪ್ರಥಮವಾಗಿ VS ಕೌಜಲ್ಗಿಯವರು, ಅವಾಗ ಸ್ಪೀಕರ್ ಇದ್ದರು. ಅದಕ್ಕಿಂತ ಮುಂಚಿತ ರೇಷ್ಮೆ ಖಾತೆ ಮಂತ್ರಿಗಳಿದ್ದರು. ಅದಕ್ಕಿಂತ ಮುಂಚಿತ ಬಂದಿಖಾನೆ ಮಂತ್ರಿ ಇದ್ದರು, ಬೃಹತ್ ಕೈಗಾರಿಕಾ ಮಂತ್ರಿ ಇದ್ದರು, ಅನೇಕ ರೀತಿಯ ಸಚಿವ ಸ್ಥಾನಗಳನ್ನ ಹೊಂದಿದ್ರು. ಅವರು ಇದಕ್ಕೆ ಕಾರಣೀಭೂತರು. ಆಮೇಲೆ ದೇವೇಗೌಡ ನೀರಾವರಿ ಸಚಿವರಿದ್ದಾಗ ಅನೇಕ ರೀತಿಯ ಅನುದಾನಗಳನ್ನು ತಂದುಕೊಟ್ರು. ಪುಟ್ಟರಂಗಸ್ವಾಮಿ ಹಾಸನದವರು ನೀರಾವರಿ ಮಂತ್ರಿ ಇದ್ದರು, ಅವರು ಸಹಿತ ಅನುದಾನವನ್ನು ಸಾಕಷ್ಟಾಗಿ ಕೊಟ್ಟರು. ಆಮೇಲೆ ನೋಡಿ, ನಮ್ಮ ಅತನಿಯಿಂದ AB ಜಕನೂರ್ ಅವರಿದ್ದರು. ಇವತ್ತು ನೆನೆಸ್ಬೇಕು ಅವರಂತೆಲ್ಲ ಮಹಾನ್ ವ್ಯಕ್ತಿಗಳನ್ನು. ಜಕನೂರ್ ಅವರು ಘಟಪ್ರಭಾ ಲೆಫ್ಟ್ ಬ್ಯಾಕ್ ಕೆನಾಲ್ಗೆ ಅನೇಕ ಸಾರಿ ಭೇಟಿ ಕೊಟ್ಟು ಈ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದರು. ಆ ರೀತಿ ಆಮೇಲೆ ಓಂ ಪ್ರಕಾಶ್ ಕನಗಲಿ ನೀರಾವರಿ ಮಂತ್ರಿ ಆದರು. ಇಷ್ಟೆಲ್ಲ ಅನುದಾನ ಕೊಟ್ಟರೂ ಸಹಿತ ಈ ಎಡದಂಡೆ ಕಾಲುವೆ ಯಾವುದೇ ರೀತಿಯ ಸವಲತ್ತುಗಳಿಂದ ವಂಚಿತವಾಗಿದೆ. ಅದು ಹೇಗೆ ವಂಚಿತ ಆಗಿದೆಯಪ್ಪ ಅಂದರೆ, ಒಂದು ಸಾರಿ ನೋಡಿ, ಈ ಘಟಪ್ರಭಾ ಪ್ರವಾಸಿ ಮಂದಿರ 1884ರಲ್ಲಿ ಕಟ್ಟಿದಂಥ ಪ್ರವಾಸಿ ಮಂದಿರ. ಆ ಪ್ರವಾಸಿ ಮಂದಿರದಲ್ಲಿ ಮಾನ್ಯ ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, ದೇವೇಗೌಡರು, ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳು, ವೀರೇಂದ್ರ ಪಾಟೀಲ್ರು ಎಲ್ಲರೂ ಕೂಡಿ ಒಂದು 20 ವರ್ಷದ ಹಿಂದೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒಬ್ಬನಿದ್ದೆ. ಆವಾಗ ನಾನು ರಾಮಕೃಷ್ಣ ಹೆಗಡೆ ಅವರಿಗೆ, ಆಮೇಲೆ ನಮ್ಮ ನೀರಾವರಿ ಮಂತ್ರಿಗಳಾದಂಥ ದೇವೇಗೌಡರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಸರ್ ನೋಡಿ, 100 ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ, ಈ ಕಾಲುವೆ ಸರಿಯಾಗಿ ಇನ್ನೂವರೆಗೆ ಪೂರ್ಣಗೊಳ್ತಾ ಇಲ್ಲ, ಯಾಕೆ ಆಮೆಗತಿ ವೇಗದಲ್ಲಿ ಜರುಗ್ತಾ ಇದೆ ಅಂದಾಗ, ಅವಾಗ ಮುಖ್ಯ ಅಭಿಯಂತರರು ಯಾರಿದ್ರು? ನಮ್ಮ ಮಾನ್ಯ ಶಿವಶಂಕರ್ ಸಾಹೇಬರಿದ್ರು. ಶಿವಶಂಕರ್ ಸಾಹೇಬರು ಅಸಿಸ್ಟೆಂಟ್ ಇಂಜಿನಿಯರ್ದಿಂದ ಚೀಫ್ ಇಂಜಿನಿಯರ್ವರೆಗೆ ಹೋಗಿ ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೆ ಹೋಗಿ ನಿರ್ವೃತ್ತಿ ಹೊಂದಿದಂಥ ವ್ಯಕ್ತಿ. JRK ಕರಡಿ ಇದ್ರು, PV ಜತ್ತಿ ಸಾಹೇಬರಿದ್ರು. ಜತ್ತಿಯವರು ದೊಡ್ಡ ಮನೆತನ, ಭಾರತದ ಉಪರಾಷ್ಟ್ರಪತಿ, ರಾಷ್ಟ್ರಪತಿ ಹಂಗಾಮಿ BD ಜತ್ತಿಯವರ ಸಂಬಂಧ ಹೊಂದಿದಂಥ, ಅವರ ಆತ್ಮೀಯ ರಕ್ತ ಸಂಬಂಧಿ ಆದಂಥ PV ಜತ್ತಿ ಅವರಿಗೆ 2ನೇ ವಿಶ್ವೇಶ್ವರಯ್ಯ ಅಂತಿದ್ರು. ಆಮೇಲೆ ಜಾವೂರ್ ಅಂತ ಇದ್ರು, ಉಮದಿ ಅಂತವರಿದ್ರು, ವಿಭೂತಿ ಅಂತವರಿದ್ರು, ಪುರಾಣಿಕ್ ಮಠ ಸಾಹೇಬ್ರಂತವ್ರಿದ್ರು, ಬೆಳ್ಳಂಕಿ ಮಠ ಅಂತ ಇದ್ರು, ಬೆಳಗಾವಿ ಮಠ ಅಂತ ಇದ್ರು, ಸೌದತ್ತಿ ಅಂತ ಅವರಿದ್ರು. ಇಂಥ ಎಲ್ಲ ಮಹಾನುಭಾವರು ಇದಕ್ಕೊಂದು ದೊಡ್ಡ ಉದಾರ ಕೊಡುಗೆಗಳನ್ನ ನೀಡಿ ಇದನ್ನು ಒಂದು ಕಾರ್ಯರೂಪಣಕ್ಕೆ ತಂದರು. ಆವಾಗ ತಂತ್ರಜ್ಞಾನ, ಇಂಥ ಆಧುನಿಕ ಶೈಲಿಯ ಮಷಿನರಿಗಳು ಇರಲಿಲ್ಲ. ಅವಾಗ ಗುತ್ತಿಗೆದಾರರು ಶ್ರಮಪಟ್ಟು ಈ ಮ್ಯಾನ್ ಪವರ್ ಅಂದರೆ ಮ್ಯಾನ್ ಪವರ್ ಅಂದರೆ ಕಾರ್ಮಿಕರನ್ನು ತಂದು ದಿನಗೂಲಿ ಆಧಾರದ ಮೇಲೆ ಅದನ್ನು ಕೆಲಸ ನಿರ್ವಹಿಸ್ತಿದ್ರು. ಅಂಥ ಕಠಿಣ ಕಾಲ. ಅವಾಗ ನಮ್ಮ ಕಡಪಗಟ್ಟಿ ಸುರಂಗಮಾರ್ಗ ನಡೀತಾ ಇದ್ರು, ಆಮೇಲೆ ಕಬ್ಬೂರು ಟನಲ್ ವರ್ಕ್ ನಡೀತಾ ಇತ್ತು, ದೊಡ್ಡ ಬೃಹತ್ ಯೋಜನೆಗಳು. ಈ ಯೋಜನೆಗಳ ಮುಖ್ಯ ಕಚೇರಿ ಎಲ್ಲಪ್ಪ? ಘಟಪ್ರಭಾದಲ್ಲಿ GLBC ಮತ್ತು GRBC 2 ವಿಭಾಗೀಯ ಕಚೇರಿಗಳು. ಆ ವಿಭಾಗೀಯ ಕಚೇರಿ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ನೌಕರರಿಗೆ, ಅಭಿಯಂತರರಿಗೆ, ಅವರಿಗೆ ವಾಸಿಸಲಿಕ್ಕೆ ವಸತಿ ಸೌಲಭ್ಯ ಕೊಡಲಿಕ್ಕೆ ಕ್ವಾರ್ಟರ್ಸ್ಗಳನ್ನ ನಿರ್ಮಾಣ ಮಾಡಿದರು, ವಸತಿ ಗೃಹಗಳನ್ನ ನಿರ್ಮಾಣ ಮಾಡಿದರು. ಆ ವಸತಿ ಗೃಹಗಳ ನಿರ್ಮಾಣ ಮಾಡಿದ ತಕ್ಷಣ, ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ
ಆ ವಸತಿ ಗೃಹಗಳು ಹಾಳಾದ ಕೊಂಪೆಗಳಾದವು, ರೋಗ ರುಜಿನಗಳ ತಾಣವಾದವು, ಹಾವು ವಿಷಸರ್ಪಗಳಂಥ ಗೂಡುಗಳಾಗಿ ನಿಂತಿವೆ. ಈಗಲೂ ನೋಡಬಹುದು ನೀವು. ಈ ಚಿತ್ರ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಅದೇ ರೀತಿ ನಮ್ಮ ಈ GLBC ಈ ಕಾಲುವೆ ಪುನರಾರಂಭವಾಯಿತು. ಪುನರಾರಂಭ ಆದ ತಕ್ಷಣ ಅನೇಕ ಸಾವಿರಾರು ಎಕರೆ ಜಮೀನುಗಳಿಗೆ ನೀರಾವರಿ ಸವಲತ್ತು ಸಿಕ್ತು, ಅನುದಾನ ಇತ್ತು. ಅವಾಗ LOC ಅಂತ ಸಿಸ್ಟಮ್ ಇತ್ತು, ಲೆಟರ್ ಆಫ್ ಕ್ರೆಡಿಟ್. LOC ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫುಲ್ ಪವರ್ ಇತ್ತು. ಅವರೇ ವಿಭಾಗೀಯ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರ, ಅವರಿಗೆ ಸಂಬಂಧಪಟ್ಟದ್ದು ಬಿಲ್ ಪೇಮೆಂಟ್ ಮಾಡಲಿಕ್ಕೆ, ಚೆಕ್ ಕೊಡಲಿಕ್ಕೆ ನೇರವಾದ ಅವರಿಗೆ ಒಂದು ಅಧಿಕಾರ ಇತ್ತು. ಆದರೆ ಈಗ ಒಂದು ನೀರಾವರಿ ನಿಗಮ ಮಾಡಿ ಸಂಬಂಧಪಟ್ಟ ಬಿಲ್ಲುಗಳನ್ನ ಧಾರವಾಡ ಕಳಿಸ್ಬೇಕು, ಧಾರವಾಡದಿಂದ ಬೆಂಗಳೂರಿಗೆ ಹೋಗಬೇಕು, ಅದಕ್ಕೆ ಒಬ್ಬರು MD ಸೈನ್ ಹಾಕಬೇಕು. ಇದೆಲ್ಲ ವಿಪರೀತವಾದ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ನೀರಾವರಿ ಯೋಜನೆಗಳನ್ನ ನೆನೆಗುದಿಗೆ ಬಿದ್ದಂತ ಈ ನಿಗಮ ಮಾಡಿ ಇದು ಹಾಳಾದ ಕೊಂಪೆ ಆಯಿತು. ಈಗ ನೋಡಿ, ಅಲ್ಲಿ ಸಾಕಷ್ಟು ಬೃಹತ್ ಬಂಗಲೆಗಳಿವೆ, ನಾವು ಚಿತ್ರದಲ್ಲಿ ನೋಡಬಹುದು ನೀವು. ಆ ಬೃಹತ್ ಬಂಗಲೆಗಳು ಇಂದು ಸರ್ಕಾರಿ ಕಟ್ಟಡಗಳು ಯಾವ ಅವ್ಯವಸ್ಥೆಯ ಅಗರಗಳಾಗಿವೆ. ಆ ಅವ್ಯವಸ್ಥೆ ಅಗರಗಳನ್ನು ತಪ್ಪಿಸಲಿಕ್ಕೆ ಆ ಸರ್ಕಾರಿ ಬಂಗಲೆಗಳನ್ನು ಒಂದು ಯಾವುದೋ ವೃದ್ಧಾಶ್ರಮಕ್ಕಾಗಲಿ, ಅನಾಥಾಶ್ರಮಕ್ಕಾಗಲಿ, ಸಂಘ ಸಂಸ್ಥೆಗಳವರಿಗೆ ಆಗಲಿ, NGOದವರಿಗೆ ಆಗಲಿ, ಶಾಲಾ ಮಕ್ಕಳಿಗೆ ಒಂದು ಶಿಕ್ಷಣ ಕಲಿಯಲಿಕ್ಕಾಗಲಿ ಆ ಕಟ್ಟಡಗಳನ್ನು ಅವರಿಗೆ ನಿರ್ವಹಿಸಿದರೆ ಅವರು ಅಟ್ಲೀಸ್ಟ್ ಮೇಂಟೆನೆನ್ಸ್ ಆದರೂ ಮಾಡಿಕೊಂಡು ಆ ಕಟ್ಟಡಗಳನ್ನು ಸುರಕ್ಷಿತವಾಗಿ ಇಡಬಹುದು. ಈಗ ನೋಡಿ, ಹಿಡ್ಕಲ್ ಡ್ಯಾಮ್ದಲ್ಲಿ ಒಬ್ಬರು ಅಭಿಯಂತರರಿದ್ದರು, ರಾಬರ್ಟ್ ಅಂತ. ಆ ಅಭಿಯಂತರರು, ಅಧೀಕ್ಷಕ ಅಭಿಯಂತರವರು, ಈ ಹಾಳಾದ ಕಟ್ಟಡಗಳು ಇದನ್ನು ಉಪಯೋಗ ಹೇಗೆ ಮಾಡೋದಪ್ಪ ಅಂತ ಒಂದು ಮಹಿಳಾ ಸಂಘ ಸಂಸ್ಥೆಗೆ NGO ಮುಖಾಂತರ ಕೊಟ್ಟರು. ಇವತ್ತು ನೋಡಿ, ಅಲ್ಲಿ ಬುದ್ಧಿಮಾಂದ್ಯ ಶಾಲೆ ನಡೀತಾ ಇದೆ, ಅನಾಥಾಶ್ರಮ ನಡೀತಾ ಇದೆ, ವೃದ್ಧ ಮಹಿಳೆಯರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾವು ಹಿಡ್ಕಲ್ ಡ್ಯಾಮ್ದಲ್ಲಿ ನೋಡ್ಬೋದು. ಈ ಪರಿಸ್ಥಿತಿ ಇರುವಾಗ ನಮ್ಮ ಘಟಪ್ರಭಾವದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ಇರುವಂಥ ಒಂದು ಬೃಹತ್ ನಗರ, ಅದನ್ನು ಒಂದು ಯಾವುದಾದರೂ ಒಂದು ಸಂಘ ಸಂಸ್ಥೆಗಾಗಲಿ, ಸಹಕಾರಿ ರಂಗದವರಿಗೆ ಆಗಲಿ ಆ ಆಸ್ತಿಗಳನ್ನು ನೀಡಿದರೆ ಆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಸಂರಕ್ಷಣೆ ಆಗುತ್ತೆ, ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ, ಅದು ಉಪಯೋಗ ಆಗುತ್ತೆ. ಈಗ ಪರಿಸ್ಥಿತಿ ಹೀಗಿರುವಾಗ ಈ ನೀರಾವರಿ ನಿಗಮ, ನಾನು ಇವತ್ತು ಜಲಸಂಪನ್ಮೂಲ ಪ್ರಧಾನ ಕಾರ್ಯದರ್ಶಿ, ನನ್ನ ಆತ್ಮೀಯ ಸ್ನೇಹಿತರು ಸಹಿತ ರಾಕೇಶ್ ಸಿಂಗ್ IAS ಅಧಿಕಾರಿಗಳು ವಿಕಾಸಸೌಧದ 2ನೇ ಮಹಡಿಯಲ್ಲಿ ಇರ್ತಾರೆ. ಅವರಿಗೆ ನಾನು ಹಲವಾರು ಬಾರಿ ಈ ಕಟ್ಟಡಗಳ ಅವ್ಯವಸ್ಥೆ ಬಗ್ಗೆ ನಾನು ಅವರಿಗೆ ಮೌಖಿಕವಾಗಿ ಹೇಳಿದಾಗ, ಇಲ್ಲ ನಾನು ಒಂದು ದಿವಸ ನಿರೀಕ್ಷಿತ ಭೇಟಿ ಕೊಟ್ಟು ಅದನ್ನು ಒಂದು ಸಮರ್ಪಕವಾದ ಒಂದು ದಾರಿ ಮಾಡೋಣ ಅಂತ. ಆದರೆ ಇನ್ನೂವರೆಗೆ ಆಗಲಿಲ್ಲ. ಎಷ್ಟೋ ಈ ನೀರಾವರಿ ಯೋಜನೆಗಳು ನೆನಗುದಿಗೆ ಬೀಳಲಿಕ್ಕೆ ಅಲ್ಲಿ ಅಭಿಯಂತರಗಳ ಕೊರತೆ ಇದೆ. ಅಭಿಯಂತರಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಯಾವುದೇ ಅಭಿಯಂತರಗಳನ್ನ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಪಾರದರ್ಶಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ಎಷ್ಟೋ ಅಭಿಯಂತರಗಳನ್ನ ಮಾಡಿದರು. ಕೆಲವು 17 ಅಭಿಯಂತರಗಳ ಫೈಲು ಇನ್ನು ರಾಕೇಶ್ ಸಿಂಗ್ ಅವರ ಟೇಬಲ್ ಮೇಲಿದೆ. ಅವರಿಗೆ ನೇಮಕಾತಿ ಆದೇಶ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅವರಿಗೆಲ್ಲ ಸಿಂಧುತ್ವ ಪ್ರಮಾಣ ಪತ್ರ ಆಗಿದೆ, ಪ್ರತಿಯೊಂದು ರೀತಿಯ ಅವರ ಅರ್ಹತೆಗಳನ್ನು ಪರೀಕ್ಷೆ ಮಾಡಲಾಗಿದೆ, ಅವರ ಪದವಿಗಳನ್ನು ಪರೀಕ್ಷೆ ಮಾಡಲಾಗಿದೆ, ಆದರೂ ಇನ್ನೂ ಕೊಟ್ಟಿಲ್ಲ. ಅಭಿಯಂತರಗಳನ್ನ ನೇಮಕಾತಿ ಮಾಡಿ ಈ ಯೋಜನೆಗಳನ್ನ ಸಂಪೂರ್ಣ ಕಾರ್ಯಗತಗೊಳಿಸಬೇಕಾದ್ರೆ ಇದರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಕೇಶ್ ಸಿಂಗ್, ಆಮೇಲೆ ನಮ್ಮ ಕರ್ನಾಟಕ ನೀರಾವರಿ ನಿಗಮದ MDಗಳಾದಂಥ ಮಲ್ಲಿಕಾರ್ಜುನ ಮುಂಜೆ, ಅವರಿಗೂ ಸಹಿತ ನಾನು ಇವತ್ತು ನನ್ನ ನಂಬರ್ 1 ಚಾನಲ್ ಮುಖಾಂತರ ಒಂದು ವಿಶೇಷ ಸಂದೇಶ ಹೇಳ್ತೀನಿ. ಈ ತಕ್ಷಣ ಈ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದರೆ ಬೃಹತ್ ಮಟ್ಟದಲ್ಲಿ ಇನ್ನೂ ನೀರಾವರಿ ಸವಲತ್ತುಗಳನ್ನು ನಮ್ಮ ರೈತಾಪಿ ಜನರಿಗೆ ಸಿಗಬಹುದು. ನಮ್ಮ ಗೋಕಾಕ ತಾಲೂಕು, ಬೀಳಿಗಿ, ಮಾಲಿಂಗ್ಪುರ್, ಮುಧೋಳವರೆಗೆ ಹೋಗುವ ಈ ದೊಡ್ಡ ಬೃಹತ್ ಕೆನಾಲ್ ಇದು. ಇಲ್ಲಿ ಈ ಕೆನಾಲ್ದಿಂದ ಸಾವಿರಾರು ರೈತಾಪಿ ಜನರಿಗೆ ನೀರಾವರಿ ಸೌಲಭ್ಯ ಸಿಗುತ್ತೆ. ಕಾಲುವೆಗಳು ಒಡೆದು ನೀರು ಪೋಲಾಗುವುದನ್ನು ತಪ್ಪಿಸಿ ಇದಕ್ಕೆ ಒಂದು ಸಮರ್ಪಕವಾದ ದಾರಿ ಮಾಡಿದರೆ ಈ ಆಸ್ತಿ ಸಂರಕ್ಷಣೆ ಆಗುತ್ತೆ, ಸರ್ಕಾರಕ್ಕೆ ಆದಾಯ ಬರುತ್ತೆ. ಈ ದಿಸೆಯಲ್ಲಿ ಈಗ ನೀರಾವರಿ ಮಂತ್ರಿಗಳು ಈ ತಕ್ಷಣ ಇದಕ್ಕೆ ಕ್ರಮ ವಹಿಸಿಕೊಂಡು ಅಭಿಯಂತರನ ನೇಮಕಾತಿ ಆದೇಶ ಹೊರಡಿಸಿ ಎಲ್ಲ ಖಾಲಿ ಇದ್ದ ಸ್ಥಳದಲ್ಲಿ ಅಭಿಯಂತರಗಳನ್ನ ನೇಮಿಸಿ ನಿರುದ್ಯೋಗಿ ನಿವಾರಣೆ ಮಾಡುವಂಥ ಒಂದು ಅಧ್ಯಯನ ಮಾಡಿಕೊಂಡು ಈ ಅಭಿಯಾನ ಪ್ರಾರಂಭ ಮಾಡಬೇಕು. ನೀರಾವರಿ ಇಲಾಖೆ ಮಹತ್ವವಾದ ಇಲಾಖೆ, ಪ್ರತಿಯೊಂದು ರೈತಾಪಿ ಜನರಿಗೆ ಮುಟ್ಟುವಂಥ ಈ ಯೋಜನೆಯಿಂದ ರೈತಾಪಿ ಜನರಿಗೆ ಸಮರ್ಪಕವಾದ ಸವಲತ್ತುಗಳು ಸಿಗುತ್ತವೆ. ಈ ಸವಲತ್ತುಗಳು ಸಿಗಬೇಕಾದ್ರೆ ನಮ್ಮ ಹಿರಿಯ ಅಧಿಕಾರಿಗಳು, ನೀರಾವರಿ ನಿಗಮದ ಅಭಿಯಂತರರು, ಮುಖ್ಯ ಅಭಿಯಂತರರು
ಈ ದಿಶೆಯಲ್ಲಿ ಒಂದು ಒಳ್ಳೆ ಪರಿಣಾಮಕಾರಿ ಕ್ರಮಗಳನ್ನ ಜರುಗಿಸಿದರೆ ಈ ನಮ್ಮ ಕೋಟ್ಯಾಂತರ ರೂಪಾಯಿ ಘಟಪ್ರಭಾದಲ್ಲಿ ಆಸ್ತಿ ಹಾಳಾದದನ್ನು ತಡೆ ಒಡ್ಡಬಹುದು. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಖಾಸಗಿ ಆಗಲಿ ಅರೆ ಸರ್ಕಾರಿ ಆಗಲಿ ಆ ಸಂಘ ಸಂಸ್ಥೆಗಳಿಗೆ ನೀಡಿದರೆ ಒಂದು ಉಪಯೋಗ ಆಗುತ್ತದೆ ಅಂತ ನಾನು ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ ಅಭಿಯಾನ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿ ಆ ವಸತಿ ಸೌಲಭ್ಯಗಳ ವ್ಯವಸ್ಥೆ ನೋಡಿ ಪಾಪ, ಈಗ ಆ ವಸತಿ ಸೌಲಭ್ಯದಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಂತೂ ಹೇಳ್ತಿರೋದು. ಅಂಥದ್ರಲ್ಲಿಯೂ ಪಾಪ ಆ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಿಬ್ಬಂದಿ ವರ್ಗ ಹೇಗೋ ಏನೋ ಮಾಡಿಕೊಂಡು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಸವಲತ್ತು ಸಿಗಬೇಕು. ಆ ಸವಲತ್ತು ಸಿಕ್ಕರೆ ಎಲ್ಲರೂ ಒಂದು ಉತ್ಸಾಹದಿಂದ ಉತ್ಸುಕತೆಯಿಂದ ಕಾರ್ಯನಿರ್ವಹಿಸುತ್ತಾರೆಂದು ನಾನು ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ ಹಿರಿಯ ನೀರಾವರಿ ಅಧಿಕಾರಿಗಳಿಗೆ ಈ ಮೂಲಕ ಸಂದೇಶ ಸಾರಿಸ್ತಾ ಇದ್ದೀನಿ. ನೋಡಿ, ನನ್ನ ನಂಬರ್ 1 ಚಾನಲ್ಲು ಮಾನ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನನಗೆ ಮತ್ತೆ ಉತ್ಸಾಹ ತುಂಬಿದೆ. ಮತ್ತೆ ನಾನು ಅನೇಕ ಸುದ್ದಿಗಳೊಂದಿಗೆ ಬರುತ್ತೇನೆ. ಈ ನನ್ನ ಸುದ್ದಿಗಳು ಸಮರ್ಪಕವಾಗಿ ನಿಮಗೆ ಅನಿಸಿದರೆ ತಕ್ಷಣ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅಪ್ಡೇಟ್ಗಾಗಿ ದೈನಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ನಾನು ಮತ್ತೆ ನಾಳೆ ವಿಶೇಷ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರಗಳು.